ಸೊ ನೆಕ್ಸ್ಟು ಇದೇ ರೀತಿ ಇನ್ನೊಂದು ಆಡಿಯೋ ಸ್ಪೆಕ್ಟ್ರಮ್ನ ಸೆಲೆಕ್ಟ್ ಮಾಡ್ತೀನಿ. ಇನ್ ದಿಸ್ ಕೇಸ್ ನಾನು ಯಾವುದೇ ರೀತಿಯಾದ ಫೋಟೋಸ್ಗಳನ್ನ ಯೂಸ್ ಮಾಡಲ್ಲ. ಸೊ ಮೇಲ್ಗಡೆ ಇರೋವಂಥ ಅಷ್ಟು ಟೆಕ್ಸ್ಟ್ ಲೇಯರ್ ಅಷ್ಟನ್ನು ನಾನು ಡಿಲೀಟ್ ಮಾಡಿಬಿಡ್ತೀನಿ. ಸೊ ಎಕ್ಸೆಪ್ಟ್ ಒಂದು ಆಡಿಯೋ ಫೈಲ್ ಏನಿದೆ ಅದೊಂದು ಇಟ್ಕೊತೀನಿ. ನೆಕ್ಸ್ಟು ಒಂದು ಸಾಲಿಡ್ ಲೇಯರ್ನ ಕ್ರಿಯೇಟ್ ಮಾಡೋಣ. ಸೊ ಕ್ರಿಯೇಟ್ ಮಾಡಿಬಿಟ್ಟು ಇದನ್ನು ನಾನು ಬ್ಯಾಕ್ಗ್ರೌಂಡ್ ಬಿ ಜಿ ಅಂತ ಟೈಪ್ ಮಾಡ್ತೀನಿ. ನೆಕ್ಸ್ಟು ಇದಕ್ಕೆ ರ್ಯಾಂಪ್ ಅಂತ ಒಂದು ಎಫೆಕ್ಟ್ ಇದೆ, ಅದನ್ನು ಟೈಪ್ ಮಾಡ್ತೀನಿ ಎಫೆಕ್ಟ್ಸ್ ಪ್ಯಾನಲಲ್ಲಿ. ಇದನ್ನು ಡ್ರ್ಯಾಗ್ ಮಾಡಿ ಬಿ ಜಿ ಲೇಯರ್ ಬ್ಯಾಕ್ಗ್ರೌಂಡ್ ಲೇಯರ್ ಮೇಲೆ ಡ್ರಾಪ್ ಮಾಡಿ ಇಲ್ಲಿ ನಾನು ಲೀನಿಯರ್ ರ್ಯಾಂಪ್ ಅಂತಿದೆಯಲ್ಲ ಇದನ್ನು ನಾನು ರೇಡಿಯಲ್ ರ್ಯಾಂಪ್ಗೆ ಚೇಂಜ್ ಮಾಡ್ತೀನಿ. ನೆಕ್ಸ್ಟು ಬ್ಲ್ಯಾಕ್ ಕಲರ್ನ ನಾನು ಲೈಟ್ ಬ್ಲೂಯಿಶ್ ಟೋನಲ್ಲಿ ಮೆನ್ಷನ್ ಮಾಡ್ಕೊತೀನಿ. ಓಕೆ, ನೆಕ್ಸ್ಟು ಕೆಳಗಡೆ ಇರೋವಂಥದ್ದನ್ನು ಇದನ್ನು ಕೂಡ ಲೈಟಾಗಿ ಓಕೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಕಾಂಪೋಸಿಷನ್ ಪ್ಯಾನಲಲ್ಲಿ 2 ಡಾಟ್ಸ್ ಕ್ರಿಯೇಟ್ ಆಗಿದೆ, 2 ಪಾಯಿಂಟ್ಸು. ಇದನ್ನು ನೀವು ಎಲ್ಲಿ ನೀವು ಡ್ರ್ಯಾಗ್ ಮಾಡ್ತೀರೋ ಅಲ್ಲಿ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಇದು ಗ್ರೇಡಿಯಂಟ್ ರ್ಯಾಂಪ್ ಅಂತ ಹೇಳ್ತೀವಿ. ಇದನ್ನು ಎಳೆದಷ್ಟು ಮೇಲ್ಗಡೆ ಇರೋವಂಥ ಕಲರ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಆ್ಯಂಡ್ ಕೆಳಗಡೆ ಕೂಡ ಒಂದು ಪಾಯಿಂಟ್ ಇದೆ, ಇದನ್ನು ಎಳೆದಷ್ಟು ಕೆಳಗಡೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ನಾನು ಇದನ್ನು ಅರೌಂಡ್ ಈ ಒಂದು ಲೆವೆಲ್ಗೆ ಇಟ್ಕೊತೀನಿ. ನೆಕ್ಸ್ಟು ಒಂದು ಶೇಪ್ ಲೇಯರ್ನ ಕ್ರಿಯೇಟ್ ಮಾಡೋಣ. ಸೊ ಪೆನ್ ಟೂಲ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಒಂದು ಶೇಪ್ ಲೇಯರ್ನ ನಾನು ಕ್ರಿಯೇಟ್ ಮಾಡ್ತೀನಿ. ಸೊ ಕಾರ್ನರ್ಗೆ ಬನ್ನಿ, ಎಕ್ಸಾಕ್ಟ್ ಸೆಂಟ್ರಿಗೆ ಒಂದು ಆ್ಯರೋ ಮಾರ್ಕಲ್ಲಿ ಅರೌಂಡ್ ಒಂದು ಮಟ್ಟಿಗೆ ಆ್ಯರೋ ಥರ ನಾನು ಕ್ರಿಯೇಟ್ ಮಾಡ್ತೀನಿ. ನೆಕ್ಸ್ಟು ಇಲ್ಲಿಡಿ. ಓಕೆ, ಇವಾಗ ನೋಡ್ಬೋದು 3 ಪಾಯಿಂಟ್ ಆ್ಯರೋನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದೇನು ಇಟ್ಕೊಂಡು ಆ್ಯನಿಮೇಟ್ ಮಾಡೋಣ. ಒಳಗಡೆ ಹೋಗಿ ಇಲ್ಲಿ ಆ್ಯಡ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ರಿಪೀಟರ್ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ. ಈ ರಿಪೀಟರ್ ಟೂಲಲ್ಲಿ ಅದು ರಿಪೀಟ್ ಆಗ್ತಾ ಹೋಗುತ್ತೆ ನಾವು ಮಾಡಿರೋಂಥ ಆ್ಯರೋ. ಸೊ ಇಲ್ಲಿ ರಿಪೀಟರ್ ಏನಿದೆ ಇದನ್ನು ಓಪನ್ ಮಾಡಿ ಇಲ್ಲಿ ಕಾಪೀಸ್ ಏನಿದೆ ಇದನ್ನು ಜಾಸ್ತಿ ಮಾಡಿ. ಇಲ್ಲಿ ಆಫ್ಸೆಟ್ ಅಂತಿದೆಯಲ್ಲ ಇದನ್ನು ಜಾಸ್ತಿ ಕಮ್ಮಿ ಮಾಡಿದ್ರೆ ಇಲ್ಲಿ ನೋಡ್ಬೋದು ಒಂದು ಆ್ಯನಿಮೇಷನ್ ಥರ ಕ್ರಿಯೇಟ್ ಆಗ್ತಿದೆ. ಆ್ಯಂಡ್ ಇಲ್ಲಿ ಕಾಪೀಸ್ ಏನಿದೆ ಇದನ್ನು ಜಾಸ್ತಿ ಮಾಡಿಬಿಡಿ. ಸೊ ಆವಾಗ ಸೇವ್ ಮಾಡಿ ಮರಿಬೇಡಿ. ಸೊ ನೆಕ್ಸ್ಟು ಆಫ್ಸೆಟ್ನ ನೀವು ಜಾಸ್ತಿ ಮಾಡ್ತಾ ಇದ್ದಂಗೆ ಅದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇಲ್ಲಿ ಕೆಳಗಡೆ ನೆಕ್ಸ್ಟು ಪೊಸಿಷನ್ ಏನಿದೆ ಇದನ್ನು ಈ ರೀತಿ ಮಾಡಿದ್ರೆ ಒಂಥರ ಟಿಲ್ಟ್ ಆದಂಗೆ ಕಾಣುತ್ತೆ ನಮಗೆ. ಇಲ್ಲಿ ಈ ಪೊಸಿಷನ್ ಪ್ರಾಪರ್ಟಿ ಏನಿದೆ ಇದ್ರ ಪಕ್ಕ ಇಲ್ಲಿ ಸ್ಟಾಪ್ ವಾಚ್ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಕೀಬೋರ್ಡಲ್ಲಿ ಆಲ್ಟ್ನ ಕ್ಲಿಕ್ ಮಾಡಿ ಅಥವಾ ಮ್ಯಾಕ್ ಯೂಸ್ ಮಾಡ್ತಾ ಇದ್ದರೆ ಆಪ್ಷನ್ನ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಎಕ್ಸ್ಪ್ರೆಷನ್ಸ್ನ ನಾವು ಹಾಕ್ಬೋದು. ಇಲ್ಲಿ ಟೈಪ್ ಮಾಡಿ ವಿಗಲ್ ಓಪನ್ ಬ್ರ್ಯಾಕೆಟ್ ಇಲ್ಲಿ ಒಂದು 5,15 ಅಂತ ಟೈಪ್ ಮಾಡಿ. ಇವಾಗ ನೋಡ್ಬೋದು ಅದು ಓವರಾಲ್ ಒಂದು ಆ್ಯನಿಮೇಷನ್ ಥರ ಕ್ರಿಯೇಟ್ ಆಗ್ತಾ ಇದೆ. ಬಟ್ ಇದು ಆಡಿಯೋಗೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ, ಆಡಿಯೋಗೆ ಯಾವುದೇ ರೀತಿಯಾದ ಸಿಂಕ್ ಆಗಿಲ್ಲ. ಜಸ್ಟ್ ಒಂದು ವಿಗಲ್ ಆಗ್ತಿದೆ, ಆ್ಯನಿಮೇಷನ್ ಆಗ್ತಿದೆ. ಇದು ರಿಗಾರ್ಡಿಂಗ್ ಎಕ್ಸ್ಪ್ರೆಷನ್. ಇನ್ ಕೇಸ್ ಇದನ್ನು ನೀವು ಜಾಸ್ತಿ ಮಾಡಿದ್ರೆ ಅಂತ ಹೇಳಿದ್ರೆ 10 ಮಾಡಿದ್ರೆ ನೋಡ್ಬೋದು ಅದು ಜಾಸ್ತಿ ರೊಟೇಷನ್ ಆಗುತ್ತೆ. ಸೊ ನಮಗೆ ತೀರಾ ಜಾಸ್ತಿ ಬೇಡ, ಒಂದು 3% ಕೊಡ್ಬೋದು. ಜಸ್ಟ್ ಶೋ ಒಂದು ಬ್ಯಾಕ್ಗ್ರೌಂಡಲ್ಲಿ ಏನೋ ಒಂದು ಶೇಕ್ ಆಗ್ತಿದೆ ಅಂತ ಗೊತ್ತಾದರೆ ಸಾಕು. ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡಿಬಿಡ್ತೀನಿ. ಕ್ಲೋಸ್ ಮಾಡಿ ಇದನ್ನು ನಾರ್ಮಲ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಓವರ್ಲೇನ ಕ್ಲಿಕ್ ಮಾಡ್ತೀನಿ. ಸೊ ದಟ್ ಒಂದು ಬ್ಯಾಕ್ಗ್ರೌಂಡಲ್ಲಿ ಈ ರೀತಿ ಒಂದು ಆ್ಯನಿಮೇಷನ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ನಾವೇನು ಮಾಡ್ಬೋದು ಇಲ್ಲಿ ಟೆಕ್ಸ್ಟನ್ನು ಆ್ಯಡ್ ಮಾಡ್ಬೋದು. ಸೊ ಸೇಮ್ ಸಾಂಗ್ ನೇಮ್ನ ನಾನು ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಫಾಂಟ್ ಏನಿದೆ ಅದನ್ನು ನಾನು ನೆಕ್ಸಾ ಅಲ್ಟ್ರಾ ಲೈಟ್ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ನೆಕ್ಸ್ಟು ಇದನ್ನು ಮಿಡಲ್ಗೆ ಇಟ್ಬಿಟ್ಟು ಸ್ಕೇಲ್ ಡೌನ್ ಮಾಡಿ. ನೆಕ್ಸ್ಟು ಇದರ ಕಲರ್ ಏನಿದೆ ಅದನ್ನು ಚೇಂಜ್ ಮಾಡೋಣ ಬ್ಲ್ಯಾಕ್ ಕಲರ್ಗೆ. ಸೊ ಈ ಒಂದು ಟೆಕ್ಸ್ಟ್ನ ಆದಷ್ಟು ಮಿನಿಮಲಾಗಿ ಟ್ರೈ ಮಾಡೋಣ. ಸೊ ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಟೈಟಲ್ ಆ್ಯಕ್ಷನ್ ಸೇಫ್ ಟೂಲ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಓವರಾಲ್ ಒಂದಷ್ಟು ಲೈನ್ಗಳು ಬಂತು. ಸೊ ದಟ್ ನಾವು ಎಕ್ಸಾಕ್ಟ್ ಅಕ್ಯುರೇಟಾಗಿ ಒಂದು ಕಡೆ ಟೆಕ್ಸ್ಟನ್ನು ಹೋಲ್ಡ್ ಮಾಡ್ಬೋದು. ಸೊ ಈ ಟೆಕ್ಸ್ಟ್ ಏನಿದೆ ಅದನ್ನು ಬೋಲ್ಡ್ ಮಾಡ್ತೀನಿ, ಟಿವಿ ಬೋಲ್ಡ್. ಓಕೆ, ಇಷ್ಟಿರಲಿ. ನೆಕ್ಸ್ಟು ಒಂದು ಸಾಲಿಡ್ ಲೇಯರ್ನ ಕ್ರಿಯೇಟ್ ಮಾಡೋಣ. ಕ್ರಿಯೇಟ್ ಮಾಡಿ ಇದನ್ನು ಆಡಿಯೋ ಸ್ಪೆಕ್ಟ್ರಮ್ ಅಂತ ಟೈಪ್ ಮಾಡಿ
ಇದಕ್ಕೆ ನಾವು ಆಡಿಯೋ ಸ್ಪೆಕ್ಟ್ರಮ್ ಎಫೆಕ್ಟ್ ಏನಿದೆ ಅದನ್ನು ಆ್ಯಡ್ ಮಾಡೋಣ ಆ್ಯಂಡ್ ಅದನ್ನು ಲಿಂಕ್ ಮಾಡೋಣ. ಸೊ ಆ್ಯಡ್ ಮಾಡಿ ಇಲ್ಲಿ ಲಿಂಕ್ ಮಾಡಿ ಆಡಿಯೋ ಲೇಯರ್ಗೆ. ಇವಾಗ ಪ್ಲೇ ಮಾಡ್ತೀನಿ. ಓಕೆ ಆಡಿಯೋ ಇದು ನಮಗೆ ಕಾಣಿಸ್ತಾ ಇಲ್ಲ. ಸೊ ಆಡಿಯೋ ಫ್ರೀಕ್ವೆನ್ಸಿ ಏನಿದೆ ಅದನ್ನು ಜಾಸ್ತಿ ಮಾಡಿದ್ಮೇಲೆ ಇದನ್ನು ಸೆಂಟರ್ಗಿಡಿ. ನೆಕ್ಸ್ಟು ಥಿಕ್ನೆಸ್ ಏನಿದೆ ಅದನ್ನು ಜಾಸ್ತಿ ಮಾಡಿ. ಇವಾಗ 3% ಇದೆ, ಇದನ್ನು ಜಾಸ್ತಿ ಮಾಡಿ ಆ್ಯಂಡ್ ಇದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ತೀನಿ. ಏನೋ ಒಂದು ಆ್ಯಂಡ್ ಇಲ್ಲಿ ಡಿಜಿಟಲ್ ಇನ್ನೋದನ್ನ ಇದನ್ನು ಡಾಟ್ಸ್ ಮಾಡಿ. ಎಲ್ಲ ಓಕೆ. ಬಟ್ ಹಿಂದ್ಗಡೆ ಇರೋವಂಥದ್ದು ಅಷ್ಟು ಅಟ್ರಾಕ್ಟಿವ್ ಆಗಿ ಇಲ್ಲ ಬ್ಯಾಕ್ಗ್ರೌಂಡು. ಸೊ ಅದನ್ನು ನಾನೇನು ಮಾಡ್ತೀನಿ, ಲೈಟಾಗಿ ಡಾರ್ಕ್ ಮಾಡ್ತೀನಿ. ನೀವೆಷ್ಟು ಟ್ಯೂನ್ ಮಾಡ್ತೀರೋ ಅಷ್ಟು ಬೆಟರ್ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಬೆಟರ್ ಮಾಡಿ. ಆ್ಯಂಡ್ ಈ ಒಂದು ಶೇಪ್ ಲೇಯರ್ದು ಏನಿದೆ ಅದರ ಒಪ್ಯಾಸಿಟಿನ ಕಮ್ಮಿ ಮಾಡಿ, 40% ಇರಲಿ. ಇದಕ್ಕೆ ಒಂದು ಬಾರ್ಡರ್ನ ಕ್ರಿಯೇಟ್ ಮಾಡೋಣ. ರೌಂಡ್ ರೆಕ್ಟ್ಯಾಂಗಲ್ ಟೂಲ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿ ಇದ್ರ ಸುತ್ತು ಒಂದು ಬಾರ್ಡರ್ ಕ್ರಿಯೇಟ್ ಮಾಡಿ ಆ್ಯಂಡ್ ಇಲ್ಲಿ ಫಿಲ್ ಕಲರ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟ್ರೋಕ್ನ ಜಾಸ್ತಿ ಮಾಡಿ. ಸೊ ದಟ್ ಅದು ಓವರಾಲ್ ಟೆಕ್ಸ್ಟ್ ಹೈಲೈಟ್ ಆಗುತ್ತೆ. ಇದನ್ನು ರೈಟ್ ಸೈಡ್ಗೆ ಇಡ್ತೇನೆ. ನೆಕ್ಸ್ಟ್ ಇನ್ನೊಂದು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಬ್ಯಾಕ್ಗ್ರೌಂಡ್ ಲೇಯರ್ ಏನಿದೆ ಅದನ್ನು ನಾವು ಬ್ಲರ್ ಮಾಡ್ಬೋದು. ಸೊ ಒಂದು ಅಡ್ಜಸ್ಟ್ಮೆಂಟ್ ಲೇಯರ್ನ ಕ್ರಿಯೇಟ್ ಮಾಡಿಕೊಂಡು ಇದನ್ನು ಕೆಳಗಡೆ ಇಟ್ಟು ಬ್ಲರ್ ಅಂತ ಟೈಪ್ ಮಾಡಿ ಇಲ್ಲಿ ಗಾಸಿಯನ್ ಬ್ಲರ್ ಅಂತ ಬರುತ್ತೆ, ಇದನ್ನು ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿ ಆ್ಯಂಡ್ ಇಲ್ಲಿ ಪರ್ಸೆಂಟೇಜನ್ನ ಜಾಸ್ತಿ ಮಾಡಿ. ಬಟ್ ಇದು ಬ್ಲರ್ ಆಗ್ತಾಯಿದೆ, ಟೆಕ್ಸ್ಟ್ ಬ್ಲರ್ ಆಗ್ತಾಯಿದೆ, ಇದನ್ನು ಕೆಳಗೆ ಇಟ್ಕೊಳ್ಳಿ. ಎಸ್, ಇವಾಗ ನೋಡ್ಬೋದು ಒಂದು ಡೆಪ್ತಲ್ಲಿ ಬ್ಯಾಕ್ಗ್ರೌಂಡ್ ಇದೆ. ಓಕೆ, ಎಲ್ಲ ಓಕೆ. ಬಟ್ ಈ ಒಂದು ಆಡಿಯೋ ಸ್ಪೆಕ್ಟ್ರಮ್ ಏನಿದೆ ಅದನ್ನು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಮಾಡ್ತೀನಿ. ಇದು ಸದ್ಯಕ್ಕೆ ಲೋಡ್ ಕರೆಕ್ಟಾಗಿ ಆಗ್ತಾಯಿಲ್ಲ. ಲೋಡ್ ಕರೆಕ್ಟಾಗಿ ಆದರೆ ಇದು ಬಹಳ ಚೆನ್ನಾಗಿರುತ್ತೆ. ಆ್ಯಂಡ್ ಇವೆರಡನ್ನು ಸೆಲೆಕ್ಟ್ ಮಾಡಿ ಶೇಪ್ ಲೇಯರ್ ಆ್ಯಂಡ್ ಆಡಿಯೋ ಸ್ಪೆಕ್ಟ್ರಮ್ನ ಸ್ವಲ್ಪ ಮೇಲ್ಗಡೆ ಇಟ್ಕೊಳ್ಳಿ, ಎಕ್ಸಾಕ್ಟ್ ಸೆಂಟರ್ಗೆ ಮೇಂಟೈನ್ ಮಾಡ್ಕೊಳ್ಳಿ. ಆ್ಯಂಡ್ ಮತ್ತೊಂದು ಎಫೆಕ್ಟು ಡ್ರಾಪ್ ಶ್ಯಾಡೋ ಅಂತ ಟೈಪ್ ಮಾಡಿ ಎಫೆಕ್ಟ್ಸ್ ಆ್ಯಂಡ್ ಪ್ರಿಸೆಟ್ಸಲ್ಲಿ. ಇಲ್ಲಿ ಡ್ರಾಪ್ ಶ್ಯಾಡೋ ಏನಿದೆ ಅದನ್ನು ತೊಗೊಂಡು ಬಂದು ಆಡಿಯೋ ಸ್ಪೆಕ್ಟ್ರಮ್ ಮೇಲೆ ಡ್ರಾಪ್ ಮಾಡಿ. ಸೊ ಇಲ್ಲಿ ಡಿಸ್ಟೆನ್ಸ್ ಏನಿದೆ ಅದನ್ನು ಸ್ವಲ್ಪ ಜಾಸ್ತಿ ಮಾಡಿ ಇಷ್ಟಕ್ಕೆ ಇಟ್ಕೊಂಡ್ರೆ ಇವಾಗ ಪ್ಲೇ ಮಾಡ್ತೀನಿ ನೋಡಿ, ಎಫೆಕ್ಟ್ ಇದೊಂಥರ ಎಫೆಕ್ಟ್ ಕ್ರಿಯೇಟ್ ಆಗಿದೆ. ಸೊ ನಾನಿಲ್ಲಿ ಒಂದೇ ಒಂದು ಟೆಕ್ಸ್ಟನ್ನು ಆ್ಯಡ್ ಮಾಡಿದ್ದೀನಿ. ಇನ್ ಕೇಸ್ ಬೇರೆ ಟೆಕ್ಸ್ಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಸಿಂಪಲ್ ಸೇಮ್ ಟೆಕ್ಸ್ಟ್ನ ಡೂಪ್ಲಿಕೇಟ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೆಕ್ಸ್ಟನ್ನು ಕ್ರಿಯೇಟ್ ಮಾಡ್ಕೊಬೋದು. ಒಂದ್ಸಲಿ ಪ್ಲೇ ಮಾಡ್ತೀನಿ ನೋಡಿ.